ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಈರುಳ್ಳಿ ಸಮೋಸ ಮಾಡೋಕ್ಕೆ ಅಂತಂದ್ಬಿಟ್ಟು ಹಿಟ್ಟು ಮಿಕ್ಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೈದಾ ಮತ್ತು ಗೋಧಿ ಹಿಟ್ಟು ಕಾಲು ಭಾಗ, ಮೈದಾ ಹಿಟ್ಟು ಮುಕ್ಕಾಲು ಭಾಗ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನಾವು ನಾದಿ ಇಟ್ಕೊಳ್ಳೋಣ. ಇವಾಗ ಚಪಾತಿ ಪೂರಿ ಲಟ್ಟಿಸ್ತೀವಲ್ಲ ಆ ಹಿಟ್ಟು ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ಮಿದ್ಬಿಟ್ಟು ನಾವು ಪ್ಲೇಟು ಇಲ್ಲಾಂದರೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಸೈಡಿಗೆ ಒಂದು 10 ನಿಮಿಷ ಇಟ್ಕೊಳ್ಳೋಣ. ಅದು ಅಷ್ಟೊತ್ತಿಗೆ ಚೆನ್ನಾಗಿದಾಗುತ್ತೆ. ಇವಾಗ ನಾವು ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಈರುಳ್ಳಿ 3 ಹಸಿಮೆಣ್ಸಿನ್ಕಾಯಿ, ಶುಂಠಿ ಈ 3 ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋದು. ಅಂದರೆ ಉರಿ ಸಣ್ಣ ಮಾಡೋದು ಬೇಡ, ದಪ್ಪ ಉರಿಲೇ ಅದನ್ನು ಬಾಡಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನು ಆಯಿತಾ. ಬಾಡಿಸ್ಕೊಂಡಾದ್ಮೇಲೆ ಅದು ಸಾಸಿವೆ ಪೌಡ್ರು 1 ಸ್ಪೂನು, ಧನಿಯಾ ಪೌಡ್ರು 1 ಸ್ಪೂನು, ಮತ್ತು ಚಿಲ್ಲಿ ಪೌಡ್ರು 1 ಸ್ಪೂನು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ರಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ. ಇದು ಗರಂ ಮಸಾಲ 1/4 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಅರಿಶಿನ ಪೌಡ್ರು 1/4 ಸ್ಪೂನು ಹಾಕಿ ಇದನ್ನೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎತ್ಬಿಡೋಣ. ಉರಿ ಏನು ಸಣ್ಣ ಮಾಡ್ಕೊಳ್ಳೋದು ಬೇಡ, ನೀರು ಹಾಕೋದು ಬೇಡ, ಜಾಸ್ತಿ ಎಣ್ಣೆ ಹಾಕೋದು ಬೇಡ ಆಯಿತಾ. ಇದನ್ನೆಲ್ಲ ಎತ್ತಿಕ್ಕೊಂಡು ಅದಕ್ಕೆ ಒಂದು ಬೌಲ್ಗೆ ಹಾಕೊಳ್ಳೋಣ. ಬೌಲ್ಗೆ ಹಾಕೊಂಡ್ಮೇಲೆ ಈ ಥರ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಹಾಕೊಂಡ್ಮೇಲೆ ಒಂದು ಬೌಲ್ ಏನು ಪೇಪರ್ ಅವಲಕ್ಕಿ ಇದೆ ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣಗೆ ಪೀಸ್ ಮಾಡಿ ಇಟ್ಕೊಳ್ಳೋಣ. ಇದು ಪೇಪರ್ ಅವಲಕ್ಕಿ, ಮಾಮೂಲಿ ಅವಲಕ್ಕಿ ಅಲ್ಲ, ಇದು ಪೇಪರ್ ಅವಲಕ್ಕಿ. ಹಾಕ್ಬಿಟ್ಟು ಬಿಸಿ ಇರೋದ್ರಿಂದ ಅದು ಫುಲ್ ಮೆಲ್ಟ್ ಆಗ್ಬಿಡುತ್ತೆ. ಅದೇನು ಆ ಥರನೇ ಇರೋಲ್ಲ ಅಷ್ಟೊಂದು. ಇವಾಗ ದೊಡ್ಡ ಬೌಲಲ್ಲಿ ಹಾಕಿದ್ದೀನಲ್ಲ ನೋಡಿರಿ, ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ಆಗಿರೋದು ಅದು. ಇವಾಗ ಸೈಡಿಗೆ ಅದಕ್ಕೆ ಉಪ್ಪು ಹಾಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ರಿ. ಇವಾಗ ನಮ್ಗೆ ಇದಾಗಿದ್ದಲ್ಲ ಹಿಟ್ಟು ಚೆನ್ನಾಗೆಲ್ಲ ನೀಟಾಗಿ ಒಂದು ಅದಕ್ಕೆ ಬಂದೈತೆ. ಅದಕ್ಕೆ ನಾವು ಕೆಳಗಡೆ ಇದನ್ನು ಗೋಧಿ ಹಿಟ್ಟಾದರೂ ಹಾಕೊಳ್ರಿ, ಇಲ್ಲಾಂದರೆ ಸ್ವಲ್ಪ ಎಣ್ಣೆನಾದರೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದಿ ಇವಾಗ ನಾವು ಲಟ್ಟಿಸ್ಕೊಳ್ಳೋಣ. ಫುಲ್ಲು ತೆಳ್ಳಗೆ ಲಟ್ಟಿಸ್ಕೋಬೇಕು, ಯಾಕೆಂದರೆ ಅದು ಫುಲ್ ಇದಕ್ಕೆ ಲಟ್ಟಿಸ್ಕೊಂಡ್ರೆ ಆಮೇಲೆ ಇದನ್ನು ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಫುಲ್ಲು ತೆಳ್ಳಗೆ ನಮ್ಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ನಾವು ಲಟ್ಟಿಸ್ಕೊಳ್ಳೋಣ. ಕ್ಲೀನಾಗಿ ಲಟ್ಟಿಸ್ಕೊಂಡು ಇವಾಗ ನಮ್ಗೆ ಯಾವ ಸೈಜಿಗೆ ಬೇಕೋ, ನಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನಾವು ಚಾಕಲ್ಲಿ ಇವಾಗಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ನಾನು ಲಟ್ಟಿಸ್ಕೊಂಡು ನನಗೆ ಎಷ್ಟು ಇದಕ್ಕೆ ಬೇಕೋ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇವಾಗಲೇ ಕಟ್ ಮಾಡ್ಕೊಂಡು ಆಮೇಲೆ ನಾನು ಬೇಯಿಸ್ಕೊತೀನಿ, ಯಾಕೆಂದರೆ ಫಸ್ಟೇ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಕಟ್ ಮಾಡ್ಕೊಂಡು ನಾನು ಆಮೇಲೆ ಬೇಯಿಸ್ಕೊತಿದ್ದೀನಿ. ತವ ಮಡಗಿದ್ದೀನಿ. ತವದ ಮೇಲೆ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ನಾನು. ಸುಮ್ಮನೆ ಒಂದು ಸಿಮ್ ಮಾಡಿಬಿಟ್ಟು ನಾನು ಅದನ್ನು 2 ಕಡೆ ಸೈಡು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಫುಲ್ ಎಲ್ಲ ಬೇಯಿಸ್ಕೊಂಡಿಲ್ಲ, ಸ್ವಲ್ಪ ನಮಗೆ ಒಂದು ಸ್ವಲ್ಪ ಅದಕ್ಕಾದರೆ ನಮಗೆ ಸಾಕು, ಅಷ್ಟಾರೆ ಸಾಕು. ಇವಾಗ ನಾವು ಎಷ್ಟು ಮಾಡ್ಕೊತೀವೋ ಸಮೋಸ ನೀವು ಅಷ್ಟಕ್ಕೂ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಸಪ್ರೇಟ್ ಇಟ್ಕೊಳ್ರಿ. ಎತ್ತಿಟ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಮೈದಾ ಹಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಗಟ್ಟಿಗೆ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಹಿಟ್ಟು ಚಪಾತಿದು ಅದನ್ನು ನಾವು ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ನಾವೇನು ಮಿಕ್ಸ್ ಮಾಡಿದ್ದೀವಲ್ಲ ಆ ಮಿಕ್ಸ್ನ ನಾವು ಅದಕ್ಕೆ ತುಂಬಬೇಕು. ನಮಗೆ ಎಷ್ಟು ಬೇಕಷ್ಟು ತುಂಬಬೇಕು. ಹಂಗಂತ ಕಡಿಮೆನೂ ತುಂಬೋದು ಬೇಡ, ಜಾಸ್ತಿನೂ ತುಂಬೋದು ಬೇಡ. ಒಂದು ಅದಕ್ಕೆ ನೋಡ್ಬಿಟ್ಟು ತುಂಬೋಣ, ಕೈಯಲ್ಲೇ ತುಂಬೋಣ. ಇಲ್ಲ ಸ್ಪೂನಾದರೂ ನೀವು ಹಾಕೋಬೋದು, ನಾವು ಅದರಲ್ಲೇನಿದಿಲ್ಲ. ಸ್ಪೂನಾದ್ರಲ್ಲಿ ಹಾಕ್ರಿ, ನಾವು ಕೈಯಲ್ಲಾದರೂ ಹಾಕೊಳ್ಳೋಣ. ಇವಾಗ ನಾವೇನು ಪೇಸ್ಟ್ ಮಾಡಿದ್ದೀವೋ ಅದು ಅಂಟ್ಕೊಳ್ಳಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಅದನ್ನು ಅಂಟ್ಕೊಳ್ಳುತ್ತೆ, ಏನಾಗಲ್ಲ. ಇವಾಗ ನಮ್ಗೆ ಎಷ್ಟು ಬೇಕೋ ಅದನ್ನೇ ನೀಟಾಗಿ ಮಾಡಿ ಸೈಡಿಗೆ ಎತ್ತಿಟ್ಕೊಬಿಡೋಣ. ಯಾಕೆಂದರೆ ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಅದಕ್ಕೆ ನಾವು ನೀಟಾಗಿ ಎಲ್ಲ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ರೆ ನಾವು ಎಣ್ಣೆ ಕಾಯ್ದ್ಮೇಲೆ ಎಲ್ಲ ಹಾಕಕ್ಕೆ ಸರಿ ಹೋಗುತ್ತೆ. ನಾನೊಂದು 5 ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಎಣ್ಣೆ ಕಾಯ್ದ್ಮೇಲೆ ನಾವು ಹಾಕೋಣ. ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ ಅದೇ ಥರ. ನೀಟಾಗಿ ಫೋಲ್ಡ್ ಮಾಡಿ ಸೈಡಲ್ಲೆಲ್ಲ ನಾವೇನು ಪೇಸ್ಟ್ ಮಾಡಿಟ್ಟಿದ್ದೀವೋ ಅದನ್ನು ನಾವು ಹಂಗೆ ಕ್ಲೀನಾಗಿ ಮಾಡಿ ಇದು ನಾವೇನು ಈರುಳ್ಳಿದೆಲ್ಲ ಐತೆಲ್ಲ ಅದನ್ನು ತುಂಬ್ಕೊಳ್ಳೋಣ. ತುಂಬಾದ್ಮೇಲೆ ನೀಟಾಗಿ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಇದು ಮಾಡೋಣ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದ್ದಲ್ವಾ, ನೀಟಾಗಿ ಏನಪ್ಪ ಮಾಡೋದು ಅಂತ ಅಂತಿರ್ತೀವಿ. ಅದಕ್ಕೆ ಇದು ಬೇಗ ಆಗುತ್ತೆ ಈರುಳ್ಳಿದು, ಏಕೆಂದರೆ ಆಲೂಗಡ್ಡೆ ಆದರೆ ಬೇಯಿಸು ಮಾಡು ಎಲ್ಲ ಇರ್ತೈತೆ. ಇದು ಅಂತಂದರೆ ಏನಿಲ್ಲ, ಈರುಳ್ಳಿದು ಆರಾಮಾಗಿ ಮಾಡ್ಕೋಬೋದು. ಇವಾಗ ನಾನು ಮಾಡಿಕೊಂಡಿದ್ದೀನಿ ಒಂದು 5-6 ಸಾಕಿಷ್ಟು. ಇವಾಗ ನಾನು ಎಣ್ಣೆ ಆಲ್ರೆಡಿ ಇಟ್ಟಿರೋದ್ರಿಂದ ಕಾಯ್ದಿದೆ ಅದು. ಇವಾಗ ನಾನು ಮಾಡಿಟ್ಟಿರೋದನ್ನ ನೀಟಾಗಿ ಎಣ್ಣೆ ಒಳಗೆ ಬಿಡ್ತೀನಿ.
ಒಂದು 5-6 ಮಾಡ್ಕೊಂಡಿದ್ದೀನಿ. 5-6ನ್ನ ನಾನು ಆವಾಗಲೇ ಬಿಟ್ಬಿಟ್ಟಿರ್ತೀನಿ. ಬಿಟ್ಟಿದ ತಕ್ಷಣವೇ ನಾವು ಅದನ್ನು ತಿರುಗ್ಸೋದೇನು ಬೇಡ. ಇವಾಗ ಬಿಟ್ಟಿದ ತಕ್ಷಣವೇ ಉಲ್ಟಾ ಪಲ್ಟಾ ಮಾಡೋದು, ಅದು ಬಿಟ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಮಾಡೋದು ಬೇಡ. ಅದು ಇರಲಿ, ಸಣ್ಣ ಉರಿಲೇ ಅದು ಕ್ಲೀನಾಗಿ ಬೇಯಲಿ. ನಾನು 2 ಸಲ ನಾನು ಇವಾಗ ಹಾಕಿದ್ದು ಒಂದು ಸಲ, ತಿರ್ಗಾ ಒಂದು ಸಲ ಮಡ್ಚಾಕಿದ್ದೀನಿ ಅಷ್ಟೇ. ಪದೇ ಪದೇ ನಾನೇನು ಮಡ್ಚಕ್ಕೆ ಹೋಗಿಲ್ಲ. ನೋಡಿ ಈ ಕಲರ್ ಬಂದರೆ ಸಮೋಸ ರೆಡಿ ಅಂತ ಅಂದ್ಬಿಟ್ಟು. ಸಮೋಸ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ವೈಟ್ ಪೇಪರಿಗೆ ಹಾಕೊಂಡಿದ್ದೀನಿ, ಯಾಕೆಂದರೆ ಎಣ್ಣೆ ಹೀರ್ಕೊಳ್ಳಿ ಅಂತ ಅಷ್ಟೇ. ಇವಾಗ ನಮ್ಗೆ ಆ ಕಲರ್ ಬಂದರೆ ತಿನ್ನೋಕೆ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್.